ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಳೆದ 6-7 ತಿಂಗಳ ರಾಜ್ಯ ರಾಜಕಾರಣದಲ್ಲಿ ಹಲವಾರು ಪ್ರಮುಖ ನಾಯಕರು ಹಾಗೂ ಹಲವಾರು ವಿಷಯಗಳು ನೇಪಥ್ಯಕ್ಕೆ ಸರಿದಿವೆ. ಅದೇ ರೀತಿ ಕೆಲವೊಂದು ಹೊಸ ವಿಷಯಗಳು ಮುನ್ನೆಲೆಗೆ ಬಂದಿವೆ. ಕಳೆದ ಒಂದು ದಶಕದ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಹೊರತಾದ ರಾಜ್ಯ ರಾಜಕಾರಣವನ್ನು ಊಹೆ ಮಾಡಿಕೊಳ್ಳಿಕ್ಕೂ ಆಗಲ್ಲ. ಸಿದ್ದರಾಮಯ್ಯ ಕೇಂದ್ರೀಕೃತ ರಾಜ್ಯ ರಾಜಕಾರಣ ರಾಜ್ಯದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಸುತ್ತಲೇ ಹಲವಾರು ವಿಷಯಗಳು ಚರ್ಚೆಗೆ ಬರುತ್ತವೆ ಹಾಗೂ ಅವರೊಂದಿಗೆ ಅವು ಮುಕ್ತಾಯವಾಗುತ್ತವೆ. ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ಸಿದ್ದರಾಮಯ್ಯ ಅವರೇ, ರಾಜ್ಯ ರಾಜಕಾರಣ ಒಂದು ರೀತಿ ಸಂಕ್ರಮಣ ಕಾಲದಲ್ಲಿದೆ. ಯಾವ ರೀತಿ ನೀವು ರಾಜ್ಯ ರಾಜಕಾರಣ ಬದಲಾಗುತ್ತಿರುವ ದಿಕ್ಕನ್ನು ನೀವು ವಿಶ್ಲೇಷಣೆ ಮಾಡ್ತೀರಿ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಮತದಾರರು ಯಾವ ಪಕ್ಷಕ್ಕೂ ಕೂಡ ಬಹುಮತ ಕೊಡಲಿಲ್ಲ. ಫ್ರ್ಯಾಕ್ಚರ್ಡ್ ವರ್ಡಿಕ್ಟ್ ಅನ್ನು ಕೊಟ್ಟರು ಜನ. ಬಿಜೆಪಿಗೂ ಆಶೀರ್ವಾದ ಮಾಡಲಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಆಶೀರ್ವಾದ ಮಾಡಲಿಲ್ಲ, ಜೆಡಿಎಸ್ಗೂ ಕೂಡ ಮಾಡಲಿಲ್ಲ. ಆದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿತ್ತು. 104 ಸ್ಥಾನಗಳನ್ನು ಗೆದ್ದಿದ್ದರು, ನಾವು 80 ಸ್ಥಾನಗಳನ್ನು ಗೆದ್ದಿದ್ದರು. ಜೆಡಿಎಸ್ 32 ಸ್ಥಾನಗಳನ್ನು ಗೆದ್ದಿತ್ತು. ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಸಮಾಜ ಒಡಿತಕ್ಕಂಥ ಪಕ್ಷ. ಆ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಜೆಡಿಎಸ್ನವ್ರನ್ನೇ ಮುಖ್ಯಮಂತ್ರಿ ಮಾಡಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ದು. ಸಮ್ಮಿಶ್ರ ಸರ್ಕಾರ 1 ವರ್ಷ 2 ತಿಂಗಳ ಕಾಲ ಇತ್ತು. ಯಡಿಯೂರಪ್ಪನವರು ಬಿಜೆಪಿ ಅಧ್ಯಕ್ಷರಾಗಿದ್ದರು. ಅವರು ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ನಿಂದ 14 ಜನ ಎಂಎಲ್ಎಗಳನ್ನು ಪಕ್ಷಾಂತರಗೊಳಿಸಿ, ಜೆಡಿಎಸ್ನಿಂದ 3 ಜನರನ್ನು ಪಕ್ಷಾಂತರಗೊಳಿಸಿ, ಒಟ್ಟು 17 ಜನ ಆಪರೇಷನ್ ಕಮಲದ ಮೂಲಕ ಪಕ್ಷಾಂತರಗೊಳಿಸಿ ಹಿಂಬಾಗಲಿನಿಂದ ಮುಖ್ಯಮಂತ್ರಿ ಆಗ್ತಕ್ಕಂಥ ಕೆಲಸ ಮಾಡಿದ್ರು. ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿಯನ್ನು ಯಡಿಯೂರಪ್ಪನವರು ಖರ್ಚು ಮಾಡಿದರು. ಸೊ ರಾಜಕಾರಣ ಕರ್ನಾಟಕದಲ್ಲಿ ಅಂದಿನಿಂದ ಜನಾಶೀರ್ವಾದ ಇಲ್ಲದಿರತಕ್ಕಂಥ ಪಕ್ಷ ಅಧಿಕಾರದಲ್ಲಿ ಬಂದದರಿಂದ ಜನರು ಬಿಜೆಪಿ ಸರ್ಕಾರ ಬಗ್ಗೆ ವಿಶ್ವಾಸ ಬೆಳೀಲೇ ಇಲ್ಲ. ಅದರ ಜೊತೆಗೆ ಇವರು ಜನರಿಗೆ ಏನೇನು ಭರವಸೆಗಳನ್ನು ಕೊಟ್ಟಿದ್ರು 2018ರಲ್ಲಿ, ಅವು ಯಾವನ್ನು ಕೂಡ ಜಾರಿ ಮಾಡಲಿಲ್ಲ. ಹಾಗಾಗಿ ಕರ್ನಾಟಕದ ಜನರಿಗೆ ಸಂಪೂರ್ಣ ವಿಶ್ವಾಸ ಹೋಯಿತು ಬಿಜೆಪಿ ಸರ್ಕಾರದ ಮೇಲೆ. ಅವರು ಕೂಡ ಕಳೆದ 2.5 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. 2 ವರ್ಷಗಳ ಕಾಲ ಯಡಿಯೂರಪ್ಪನವರಿದ್ದರು. ಈಗ ಸುಮಾರು 6 ತಿಂಗಳ ಕಾಲದಿಂದ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಲೀಡರ್ಶಿಪ್ ಬದಲಾವಣೆ ಆದ ತಕ್ಷಣ ಸರ್ಕಾರದ ಇಮೇಜ್ ಆಗಲಿ ಪಕ್ಷದ ಇಮೇಜ್ ಆಗಲಿ ಬದಲಾವಣೆ ಆಗಲ್ಲ. ಯಾಕಂದರೆ ಅವ್ರು ಮಾಡಿದಂಥ ದುರಾಡಳಿತ, ಭ್ರಷ್ಟಾಚಾರ, ಬೆಲೆ ಏರಿಕೆ, ಆರ್ಥಿಕ ದುಸ್ಥಿತಿ, ಇವು ಜನರ ವಿಶ್ವಾಸ ಗಳಿಸಲಿಕ್ಕೆ ಇವರಿಂದ ಗಳಿಸೋಕ್ಕಾಗ ಜನರ ವಿರುದ್ಧ ಆಗಿದ್ದಾರೆ. ಈಗ ಜನರು ಬೇಸತ್ತಿದ್ದಾರೆ. ಸೊ ಕರ್ನಾಟಕದ ರಾಜಕಾರಣ ಇವತ್ತು ಒಂದು ರೀತಿಯಲ್ಲಿ ಆಂಟಿ ಇನ್ಕಂಬೆನ್ಸಿ ಅನ್ನೋದಕ್ಕಿಂತ ಅವರ ಆಡಳಿತವೇ ನಡೆಸಿಲ್ಲ, ಸಂಪೂರ್ಣ ಜನರ ವಿಶ್ವಾಸನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ದಟ್ಸ್ ವೈ ಜನರು ಸಂಪೂರ್ಣ ಬೇಸತ್ತಿದ್ದಾರೆ ಈ ಸರ್ಕಾರದಿಂದ. ಹಾಗಾಗಿ ಬದಲಾವಣೆಯನ್ನು ಕರ್ನಾಟಕದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಮಹಾನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ,
ಆ ನಂತರ ಸಿಂದಗಿ ಮತ್ತು ಹಾನಗಲ್ ಉಪಚುನಾವಣೆ, ಜೊತೆಗೆ ಮೊನ್ನೆ ನಡೆದಂಥ ಪರಿಷತ್ ಚುನಾವಣೆ, ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಸೊ ಎಲ್ಲೋ ಈ ಚುನಾವಣೆಗಳ ಫಲಿತಾಂಶ ನೋಡಿದರೆ ಕಾಂಗ್ರೆಸ್ ಹುಮ್ಮಸ್ಸು ಇಮ್ಮಡಿಯಾಗಿದೆ ಅನಿಸುತ್ತಾ? ಈಗ ನೋಡಿ, ಜನಾಭಿಪ್ರಾಯ ಇವತ್ತು ಕಾಂಗ್ರೆಸ್ ಪರವಾಗಿದೆ ಅಂತಕ್ಕಂಥದ್ದು ಇಲ್ಲಿವರೆಗೆ ನಡೆದಂಥ ಉಪಚುನಾವಣೆಗಳಿರ್ಬೋದು, ಸ್ಥಳೀಯ ಸಂಸ್ಥೆಗಳಿಂದ ನಡೆದಂಥ ಚುನಾವಣೆಗಳಿರ್ಬೋದು, ಈಗ ಮೊನ್ನೆ ನಡೆದಂಥ ಚುನಾವಣೆಗಳಿರ್ಬೋದು, ಇವೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವತ್ತು ಜನರು ಕಾಂಗ್ರೆಸ್ ಪರವಾಗಿ ವಾಲ್ತಾ ಇದ್ದಾರೆ, ಜನರ ಅಭಿಪ್ರಾಯ ಕಾಂಗ್ರೆಸ್ ಪರವಾಗಿ ಮೂಡ್ತಾ ಇದೆ. ಹಿಂದೆ ನಮ್ಮ ಸರ್ಕಾರದ ಸಾಧನೆಗಳನ್ನು, ಜನಪರವಾದಂಥ ಕಾರ್ಯಕ್ರಮಗಳನ್ನು ಇವತ್ತು ನೆನಪು ಮಾಡ್ಕೋತಾ ಇದ್ದಾರೆ. ಸೊ ಮತ್ತೆ ಕಾಂಗ್ರೆಸ್ ಬರಬೇಕು ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿ ಈಗ ಬರ್ತಾ ಇದೆ. ನೀವು ಸಾರ್ವಜನಿಕರು ಎಲ್ಲೇ ಹೋಗಿ ನೀವು ಪ್ರಶ್ನೆ ಮಾಡಿದ್ರು ಕೂಡ ಅವರು ಮತ್ತೆ ಕಾಂಗ್ರೆಸ್ ಬರ್ತದೆ ಅಂತಕ್ಕಂಥ ಭಾವನೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಪರವಾದಂಥ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು PWD ಎಂಜಿನಿಯರ್ ಪರೀಕ್ಷೆ. 5 ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನು, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ ನ್ಯೂಸ್ 18 ಕನ್ನಡ. PWD ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಪರೀಕ್ಷೆ ಕೈ ತಪ್ಪಿದ ಬಗ್ಗೆ ರೈಲ್ವೆ ನಿಲ್ದಾಣದಿಂದಲೇ ಲೈವ್ ವರದಿ. PWD ಇಂಜಿನಿಯರಿಂಗ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಆತಂಕಕ್ಕೆ ದೂಡಿದೆ. ವರದಿಯಿಂದ ಎಚ್ಚೆತ್ತ ಕೆಪಿಎಸ್ಸಿ ಇಲಾಖೆ, ಪರೀಕ್ಷೆಗೆ ಬದಲಿ ವ್ಯವಸ್ಥೆ ಭರವಸೆ. ಟ್ರೈನ್ ಮಿಸ್ ಆಗಿನೇ ಯಾರ್ಯಾರು ಫಸ್ಟ್ ಎಕ್ಸಾಮ್ ಮಿಸ್ ಮಾಡ್ಕೊಂಡಿದ್ದೀರಿ ಅವರಿಗೆ ಸೆಕೆಂಡ್ ಪೇಪರ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಈಗಾಗಲೇ ಬಂದಿದೆ. ನ್ಯೂಸ್ 18 ಸಮಯ ಪ್ರಜ್ಞೆಗೆ ಧನ್ಯವಾದ ತಿಳಿಸಿದ ಪರೀಕ್ಷಾರ್ಥಿಗಳು. ನ್ಯೂಸ್ 18 ಅವರಿಗೆ ತುಂಬಾ ಥ್ಯಾಂಕ್ಸ್. ನೀವೆಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಇದೆ ಯೋಚನೆ ಮಾಡ್ತಾ ಇದ್ದೀರಾ. ಇದು ನ್ಯೂಸ್ 18 ಕನ್ನಡ ಮೆಗಾ ಇಂಪ್ಯಾಕ್ಟ್. ಪದ್ಮ ಇತಿಹಾಸದಲ್ಲಿ ನೀವು 2ನೇ ಕೃತಿಯಲ್ಲಿ ಮಂಜಮ್ಮ ಜ್ಯೋತಿಯವರು ಇಡೀ ಕರ್ನಾಟಕ, ಇಡೀ ದೇಶ ಹೆಮ್ಮೆ ಪಡುವಂಥ ಸಾಧನೆ ಮಾಡಿದ್ದಾರೆ. 2 ಹೊತ್ತು ಊಟ ಅದೆಲ್ಲ ಓಕೆ, ಒಂದು ಸೂರು ಎಲ್ಲ ನೀಟಾಗಿದೆಯಾ? 2,70,000 ರೂಪಾಯಿಗೆ ಯಾವ ಮನೆ ಆಗುತ್ತೆ? ಆ ಬಿಲ್ಗಳು ಸರಿಗಾಗಲಿಲ್ಲ. ಕೊನೆಗಾಲದಲ್ಲಿ ಆರಾಮಿಲ್ಲದ್ರೆ ಯಾರು ನೋಡೋದಿಲ್ಲ. ಎಲ್ಲೋ ಬೀದಿ ಹೆಣವಾಗಿ ಹೋಗಬಾರ್ದು. ಕೊನೆಯ ದಿನಗಳನ್ನು ಆ ಮನೆಯಲ್ಲಿ ಕಳೆಯುವಂಥ ಒಂದು ವ್ಯವಸ್ಥೆ ಆಗಬೇಕು. ನ್ಯೂಸ್ 18 ಕನ್ನಡ ಹಾಗೂ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ. ಜೋಗತಿ ಮಂಜಮ್ಮ ನೆರವಿಗೆ ಸಹೃದಯಿ ಕನ್ನಡಿಗರು. ಪದ್ಮಶ್ರೀ ಪುರಸ್ಕೃತಿಗೆ ನೆರವಿನ ಮಹಾಪೂರ. ಇಂದ್ರಾನಗರ ತೂಪ್ಮೇಳಿಂದ ಮಾತಾಡ್ತಾ ಇರೋದು. ನಾವು ಅವ್ರಿಗೆ ಒಂದು 25,000 ರೂಪಾಯಿ ಸಹಾಯ ಮಾಡಿದ್ವಿ ಸರ್. ಮನೇದು ಏನಾದ್ರು ಪೇಂಟಿಂಗ್ ಇದ್ರೆ ಹೇಳಿ ಸರ್, ಖಂಡಿತ ನಾನು ಹೋಗಿ ಮಾಡ್ಕೊಡ್ತೀನಿ, ಎಲ್ಲೇ ಇದ್ರು ಸರಿ. ಸಂಘಟನೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಕಲೆಕ್ಟ್ ಮಾಡಿ ಕೊಡ್ತೀವಿ ಸರ್. ಒಳ್ಳೆಯ ಕೆಲಸಕ್ಕೆ ಎಲ್ಲ ರೀತಿಯ ನೆರವನ್ನು ನಾನು ಕೊಡ್ತೀನಿ. ನ್ಯೂಸ್ 18 ಕನ್ನಡದ ಸಮಾಜಮುಖಿ ಕಾರ್ಯಕ್ಕೆ ಅಭೂತಪೂರ್ವ ಸ್ಪಂದನೆ. ನಿಜಕ್ಕೂ ತಾವು ಒಂದು ಒಳ್ಳೆ ಕಾರ್ಯಕ್ರಮ ತಾವು ಮಾಡಿದ್ರಿ. ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಫಸ್ಟ್ ಆಫ್ ಆಲ್ ನಾನು ನ್ಯೂಸ್ 18 ಅಭಿಯಾನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಈ ತರ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸ್ತಾರೆ. ನನ್ನ ಕಡೆಯಿಂದ ಇಂಡಿವಿಜುವಲ್ ಆಗಿ 51,000 ಅವ್ರ ಖಾತೆಗೆ ಹಾಕ್ತೀನಿ ಸರ್. ನಿಜವಾಗ್ಲೂ ಕೂಡ ನಿಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ಅವರಿಗೆ ಒಂದು 25,000 ರೂಪಾಯಿನ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅರ್ಧಕ್ಕೆ ನಿಂತ ಮನೆ ಪೂರ್ತಿಗೊಳಿಸಲು ಹರಿದು ಬಂದ ಧನ ಸಹಾಯ. ನ್ಯೂಸ್ 18 ಕನ್ನಡದ ವರದಿಯನ್ನ ಆಲಿಸಿ ನೆರವಿಗೆ ಬಂದಿದ್ದಾರೆ ಸಚಿವರು. ಜೋಗತಿ ಮಂಜಮ್ಮ ಅವರಿಗೆ ಸರ್ಕಾರ ಜಮೀನನ್ನ ಮಂಜೂರು ಮಾಡಿಕೊಡ್ತೀನಿ. ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಡ್ತೀನಿ. ನೀವು ದೊಡ್ಡ ಕೆಲಸ ಮಾಡಿದ್ರಿ. ನಿಮ್ಮ ಚಾನೆಲ್ಗೆ ಕೋಟಿ ಕೋಟಿ ನಮನಗಳು. ಬೆಂಕಿಯಲ್ಲಿ ಅರಳಿದ ಹೂವು. ನ್ಯೂಸ್ 18 ಕನ್ನಡ ಸೂಪರ್ ಇಂಪ್ಯಾಕ್ಟ್. ಧನ್ಯವಾದ ಕರ್ನಾಟಕ. ಪರೀಕ್ಷಾರ್ಥಿಗಳಿದ್ದ ರೈಲು ವಿಳಂಬ.
800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವೇ ಡೋಲಾಯಮಾನ. ಪರೀಕ್ಷಾರ್ಥಿಗಳ ಪರ ನಿಂತಿದ್ದು ನಿಮ್ಮ ನ್ಯೂಸ್ 18 ಮಾತ್ರ. ನಮ್ಮ ವರದಿ ಬಳಿಕ ಅಧಿವೇಶನದಲ್ಲಿ ಚರ್ಚೆ. PWD ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಟ್ರೈನಾಗ ಹೋಗೋರಾದ್ರೋ ಇವತ್ತು ಮಧ್ಯಾಹ್ನದವರೆಗೆ ಯಾರ್ಯಾರು ಆಬ್ಸೆಂಟ್ ಆಗ್ತಾರೋ ಅವ್ರಿಗೆಲ್ಲ ಇನ್ನೊಂದು ಅವಕಾಶನ ಸರ್ಕಾರ ಕೊಡಿಸ್ಲಿಕ್ಕೆ KPSC ಡೈರೆಕ್ಷನ್ ನಾವು ಕೊಟ್ಟಿದ್ದೀವಿ. ಡಿಸೆಂಬರ್ 29ಕ್ಕೆ ಮರು ಪರೀಕ್ಷೆ. ನ್ಯೂಸ್ 18ಗೆ ವಿದ್ಯಾರ್ಥಿಗಳ ಧನ್ಯವಾದ. ನ್ಯೂಸ್ 18 ಅವರಿಗೆ ತುಂಬಾ ಥ್ಯಾಂಕ್ಸ್. ಅಸಹಾಯಕರ ಆಶಾ ಕಿರಣ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು PWD ಎಂಜಿನಿಯರ್ ಪರೀಕ್ಷೆ. 5 ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನು, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಪರಿಷತ್ ಚುನಾವಣೆಯಲ್ಲಿ ಕೆಲವೊಂದು ಬಿಜೆಪಿಯ ಬಲವಾದ ಕ್ಷೇತ್ರಗಳಲ್ಲೇ ಕಾಂಗ್ರೆಸ್ಸು ಛಿದ್ರಗೊಳಿಸಿ ಅಧಿಕಾರಕ್ಕೆ ಬಂದಿದೆ. ಪರ್ಟಿಕ್ಯುಲರ್ಲಿ ಬೆಳಗಾವಿ ಆಗಿರ್ಬೋದು, ಆಮೇಲೆ ನಿಮ್ಮದು ಬಿಜಾಪುರ ಆಗಿರ್ಬೋದು. ಸೊ ಹುಬ್ಬಳ್ಳಿ ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್ ಅವರ ಸ್ವತಃ ಸಹೋದರ 2ನೇ ಪ್ರಾಶಸ್ತ್ಯದ ಮತಗಳನ್ನು ತೊಗೊಂಡು ಗೆಲ್ತಾರೆ. ಇದೆಲ್ಲ ವಿಶ್ಲೇಷಣೆ ನೋಡಿದರೆ ಅವರು 11 ಸೀಟ್ ಗೆದ್ದಿರ್ಬೋದು, ನೀವು 11 ಸೀಟ್ ಗೆದ್ದಿರ್ಬೋದು. ಆದರೆ ಆಡಳಿತ ಪಕ್ಷವಾಗಿ 11 ಸೀಟ್ ಗೆಲ್ಲೋದಕ್ಕೂ ಪ್ರತಿಪಕ್ಷವಾಗಿ 11 ಸೀಟ್ ಗೆಲ್ಲೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸ್ಥಳೀಯ ಸಂಸ್ಥೆಗಳಿಂದ ನಡೆದಂಥ ಚುನಾವಣೆಗಳು 25 ಸ್ಥಾನಗಳಿದಾವಲ್ಲ, ಅದರಲ್ಲಿ 5 ಕ್ಷೇತ್ರಗಳಲ್ಲಿ 2 ಡಬಲ್ ಮೆಂಬರ್ಶಿಪ್ ಇದೆ. ಅಲ್ಲಿ ಕಾಂಗ್ರೆಸ್ ಒಂದು, ನಾವು ಒಂದು ಗೆಲ್ಲೇಬೇಕು. ಕಾಂಗ್ರೆಸ್ ಒಂದು, ಬಿಜೆಪಿ ಒಂದು ಒಪ್ಪಂದ ರೀತಿ. ಬೆಳಗಾಂನಲ್ಲಿ ಇಂಡಿಪೆಂಡೆಂಟ್ ಗೆದ್ದಿದೆ, ಬಿಜೆಪಿ ಸೋತಿದೆ. ಹೆಚ್ಚು MLAಗಳಿರ್ತಕ್ಕಂಥ ಕ್ಷೇತ್ರ ಅವರು. ನಾವು 5 ಕ್ಷೇತ್ರಗಳಲ್ಲಿ ಮಾತ್ರ MLAಗಳಿದ್ದೀವಿ. ಅವರು ಉಳಿದ ಕ್ಷೇತ್ರಗಳಲ್ಲೆಲ್ಲ ಬಿಜೆಪಿ ಅವರೇ ಇದ್ದಾರೆ. 13 ಕ್ಷೇತ್ರದಲ್ಲಿದ್ದಾರೆ. ಈವನ್ ಮೈಸೂರಿನಲ್ಲೂ ಕೂಡ ನಾವು ನಂಬರ್ 1 ಇದ್ರೂ ಕೂಡ ನಂಬರ್ 2 ಬಿಜೆಪಿ ಇದೆ. ಅಲ್ಲೂ ಸೋತಿದ್ದಾರೆ, JDS ಗೆದ್ದಿದೆ. ಅದರರ್ಥ ಚುನಾಯಿತ ಪ್ರತಿನಿಧಿಗಳು ಕೂಡ ದೂರ ಆಗ್ತಾ ಇದ್ದಾರೆ ಅವರಿಂದ. ಯಾಕಂದ್ರೆ ಚುನಾಯಿತ ಪ್ರತಿನಿಧಿಗಳು ಮಾತ್ರ ವೋಟ್ ಹಾಕೋದು ಇದು. ಅವರು ಕೂಡ ದೂರ ಆಗ್ತಾ ಇದ್ದಾರೆ. ಬೆಳಗಾವಂತ ಜಿಲ್ಲೆನಲ್ಲಿ ಬಿಜೆಪಿ ಸೋಲ್ತದೆ ಅಂತಂದ್ರೆ ಅವರ ಅವನತಿ ಪ್ರಾರಂಭ ಆಗಿದೆ ಅಂತ ಅದರ ಅರ್ಥ. ಇವಾಗಲೂ ಕೂಡ ಇವತ್ತು ಬಂದಿರೋ ಫಲಿತಾಂಶದಲ್ಲಿ ಕೂಡ ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿ ಬಂಕಾಪುರದಲ್ಲಿ, ಜೊತೆಗೆ ಮಿನಿಸ್ಟರ್ ಶಶಿಕಲಾ 27ನೇ ತಾರೀಕು ನಡೀತಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ, ಅದರಲ್ಲಿ 1187 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ 500ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದಿದ್ದೀವಿ. ಅವರು 430 ಸ್ಥಾನಗಳನ್ನು ಗೆದ್ದಿದ್ದಾರೆ. ಸಾಮಾನ್ಯವಾಗಿ ಯಾವ ಪಕ್ಷ ಅಧಿಕಾರದಲ್ಲಿ ಇರ್ತದೆ ಅವರಿಗೆ ಹೆಚ್ಚು ಹಣಕಾಸಿನ ಸವಲತ್ತುಗಳು, ಬೇರೆ ಸವಲತ್ತುಗಳೆಲ್ಲ ಇರ್ತವೆ. ಆಡಳಿತ ಯಂತ್ರ ದುರುಪಯೋಗ ಮಾಡ್ಕೊತಾರೆ. ಹಾಗಾಗಿ ಹೆಚ್ಚಾಗಿ ಅವ್ರ ಪರವಾಗಿರ್ತದೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ನಂಬಿಕೆ. ಬಟ್ ಅದನ್ನು ಮೀರಿ ಇವತ್ತು ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಅದರರ್ಥ ನಾವು ಇವತ್ತು ಜನರ ವಿಶ್ವಾಸವನ್ನು ಹೆಚ್ಚು ಗಳಿಸಲಿಕ್ಕೆ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಸಾಧ್ಯ ಆಗ್ತಾ ಇದೆ. ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ ಬೊಮ್ಮಾಯಿ ಅವ್ರ ಕ್ಷೇತ್ರ ಬಂಕಾಪುರದಲ್ಲಿ ಚೀಫ್ ಮಿನಿಸ್ಟರು ಅವ್ರ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ ಅಂತಂದರೆ ಅದು ಬೊಮ್ಮಾಯಿ ಅವ್ರ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ, ಅವ್ರ ಮೇಲೆ ರಿಫ್ಲೆಕ್ಟ್ ಆಗ್ತದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಒಂದು ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನಂದರೆ ಬಸವರಾಜ ಬೊಮ್ಮಾಯಿ ಅವರನ್ನ ಕೂಡ ಬೇಗ ಬದಲಾವಣೆ ಮಾಡಲಾಗುತ್ತಂತ. ಒಂದು ಕಾಂಗ್ರೆಸ್ ಪಕ್ಷದ ಹಾಗೂ ವಿರೋಧ ಪಕ್ಷದ ನಾಯಕರಾಗಿ ಬಿಜೆಪಿಯ ಆಂತರಿಕ ಈ ಬೆಳವಣಿಗೆಗಳನ್ನ ಯಾವ ರೀತಿ ನೋಡ್ತೀರಿ ನೀವು? ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ.
ಯಾಕಂದ್ರೆ ಹಿಂದೆ ಯಡಿಯೂರಪ್ಪ ಬದಲಾವಣೆ ಆಗ್ತದೆ ಅಂತಕ್ಕಂಥ ನನಗೆ ಮಾಹಿತಿ ಇತ್ತು. ಈಗ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಬಟ್ ಬದಲಾವಣೆ ಚರ್ಚೆ ನಡೀತಾ ಇದೆ. ಅದನ್ನ ಬಿಜೆಪಿಯವರು ಒಪ್ಕೋತಾರೆ. ಬಿಜೆಪಿ ಮಂತ್ರಿಗಳು ಕೂಡ ನನ್ನ ಜೊತೆ ಖಾಸಗಿಯಾಗಿ ಮಾತಾಡಿದವರು ಅನೇಕ ಜನ ಒಪ್ಕೊಂಡಿದ್ದಾರೆ. ಅದು ಬಹಿರಂಗವೂ ಕೂಡ ಕೆಲವರು ಹೇಳಿದ್ದಾರೆ. ಚರ್ಚೆ ನಡೀತಾ ಇರೋದು ನಿಜ ಅಂತ. ಅದು ಅಂತಿಮವಾಗಿ ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಯಾಕಂದರೆ ಒಂದು, ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಸೋಲು, ಬಿಜೆಪಿಗೆ ಸೋಲು ಹೆಚ್ಚಾಗ್ತಾ ಇದೆ, ಮತ್ತು ಭ್ರಷ್ಟಾಚಾರನೂ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದು. ಈಗ ನೋಡಿ, 40% ಕಮಿಷನ್ ಕೊಡಬೇಕು ಅಂತೇಳಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಕೆಂಪಣ್ಣ ಅವರು ಪ್ರಧಾನಿಯವರಿಗೆ ಪತ್ರ ಬರೆದಿದ್ದಾರೆ. ಪ್ರಧಾನಮಂತ್ರಿಯವರು ಏನೂ ಮಾಡಿಲ್ಲ. ಅದನ್ನು ನಾ ಕಾವುಂಗ ನಾ ಕಾನೇ ದೂಂಗ ಅಂತಿದ್ದವರು ಏನೂ ಮಾಡಿಲ್ಲ. ಎಂಕ್ವೈರಿ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ. ಅವ್ರು ಮಾಡಿದ್ದು ಯಾವಾಗ? ಜುಲೈನಲ್ಲಿ. ಇಲ್ಲಿವರೆಗೂ ಮಾಡಿಲ್ಲ. ಸೊ ಅವ್ರ ಪತ್ರಿಕೆಗೂ ಬಿಡುಗಡೆ ಮಾಡಿದ್ದಾರೆ, ಪ್ರೆಸ್ ಭೇಟಿ ಮಾಡಿ ಹೇಳಿದ್ದಾರೆ. ಇವ್ರ ಸರ್ಕಾರನೂ ಕೂಡ ನಾನು ಹೇಳಿದೆ, ಒಂದು ಸುಪ್ರೀಂ ಕೋರ್ಟ್ ಜಡ್ಜಿನ ಅಧೀನದಲ್ಲಿ ಒಂದು ತನಿಖೆ ಮಾಡಿಸಿ, ಸ್ವತಂತ್ರವಾದಂಥ ತನಿಖೆ ಸರ್ಕಾರದ ಅವಧಿಯಲ್ಲಿ ಆಗಿದ್ದನ್ನು ಮಾಡಿಸಿ ಅಂತ ಹೇಳಿದ್ರೆ ನಾನು ಹೇಳಿದೆ. ನಮ್ಮ ಕಾಲದಲ್ಲಿ ಆಗಿದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು, ಮುಖ್ಯಮಂತ್ರಿ. ನಾನು ಹೇಳಿದೆ ಅದನ್ನು ಸೇರ್ಸ್ ಮಾಡ್ರಿ ಅಪ್ಪ, ನಮ್ಮನ್ನು ಬಿಡಿ ಅಂತ ಹೇಳ್ತಾ ಇಲ್ಲ ನಾನು. ನಮ್ಮ ಕಾಲದಲ್ಲಿ ನಡೆದಿದ್ರೆ ಅದನ್ನು ಸೇರ್ಸ್ ಮಾಡಿ. ಯಾಕಂದ್ರೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು 2018ರಲ್ಲಿ ಬೆಂಗಳೂರಿಗೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ರು. 10% ಆಗೊಂದು ಮಾತು ಹೇಳಿದ್ರು, ಸಿದ್ದರಾಮಯ್ಯನವ್ರ ಸರ್ಕಾರ 10% ಗೌರ್ಮೆಂಟ್ ಅಂತ. ಅದು ರಾಜಕಾರಣ ಕೇಳೋರೆ ಅಂತ ನಾನು ಅನ್ಕೊಂಡಿದ್ದೆ. ಒಂದು ವೇಳೆ ನಿಮಗೆ ಪ್ರಧಾನಮಂತ್ರಿಯವರು ದಾಖಲಾತಿಗಳಿದ್ರೆ ಅದನ್ನು ಸೇರ್ಸ್ ಮಾಡಿ, ತನಿಖೆ ಮಾಡಿ. ಅದೇ ರೀತಿ ಬಿಟ್ಕಾಯಿನ್ ಸೇರ್ಸ್ ಮಾಡಿ. ಬಿಟ್ಕಾಯಿನ್ ಹಗರಣ ನೀವೇ ಅದನ್ನ ಆಕ್ಚುಲಿ ಚರ್ಚೆಗೆ ತಂದ್ರಿ. ಹೌದು, ನಾನು ಅಸೆಂಬ್ಲಿ ಇದಕ್ಕೆ ಕೊಟ್ಟಿದ್ದೆ. ಇಲ್ಲಿ ಈ ಸರಿ ಬೆಳಗಾವಿ ಅಧಿವೇಶನದಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿ. ಅದರ ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಎಲ್ಲ ಏನು ಚರ್ಚೆನೇ ಆಗಲಿಲ್ಲ. ಮತಾಂತರ ಕಾಯ್ದೆ ಬಂತು, ಮತ್ತೆ ಅದೇನು ಅಗತ್ಯ ಇರಲಿಲ್ಲ. ಯಾರು ಕೇಳಿದ್ರು ಈಗ ಮತಾಂತರ ಕಾಯ್ದೆ ತಗೋಬರಿ ಅಂತ ಯಾರು ಕೇಳಿದ್ರು? ಅಲ್ಲ, ಅದನ್ನು ಒಂದು ರೀತಿ ಹೇಗಾಯಿತು ಅಂದರೆ ಅದು ಕೊನೆಗೆ ಸಿದ್ದರಾಮಯ್ಯ ಅವರೇ ಆವಾಗ ಒಂದು ಅದು ನೋಡಿ, ಅದು ಏನಾಗಿದೆ ಅಂತಂದರೆ, ಇದು ಪ್ರಾರಂಭ ಆದದ್ದು ಚಿದಾನಂದ ಮೂರ್ತಿಯವರು 2009 ನವೆಂಬರ್ 5ನೇ ತಾರೀಕು. ಚಿದಾನಂದ ಮೂರ್ತಿಯವ್ರ ಜೊತೆಗೆ ಜಯದೇವ್ ಅಂತ ಬಿಜೆಪಿ RSS ಅವರು, ನರಹರಿ ಅಂತ XMLC, ಆಮೇಲೆ ಮೂರ್ತಿ ಅಂತ ಒಬ್ಬರು, ಆಮೇಲೆ ಮತ್ತೂರು ಕೃಷ್ಣಮೂರ್ತಿ ಅಂತ ಒಬ್ಬರು, ಆಮೇಲೆ ಡಾಕ್ಟರ್ ಲೀಲಾ ಅಂತ. ಇವರಿಷ್ಟು ಜನ ಒಂದು ಮೆಮೊರಾಂಡಮ್ ಕೊಡ್ತಾರೆ 5/11/2009ರಲ್ಲಿ. ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನು ಮಾಡ್ತಾರೆ, ಅದನ್ನ ಲಾ ಕಮಿಷನ್ಗೆ ರೆಫರ್ ಮಾಡ್ತಾರೆ. ಆಗ ಬಳಿಮಟ್ಟು ಅಧ್ಯಕ್ಷರು ಲಾ ಕಮಿಷನ್ ಶುರುವಾದ ಇಲ್ಲಿಂದ. ಅದರಲ್ಲಿ ಒಂದು ಸಲಹೆ ಕೊಟ್ಟಿರ್ತಾರೆ ಇವರು ಮೆಮೊರಾಂಡಮ್ನಲ್ಲಿ. ಏನಂತ ಮಧ್ಯಪ್ರದೇಶ ಅನ್ನೋದನ್ನ ಸ್ಟೇಟ್ ಅವ್ರು ಮಾಡಿದ್ದಾರೆ ಕಾನೂನನ್ನ, ಮತಾಂತರ ನಿಷೇಧ ಕಾನೂನನ್ನ. ಅಲ್ಲಿ ಮಧ್ಯಪ್ರದೇಶ ತೆಗೆದಾಕ್ಬಿಟ್ಟು ಕರ್ನಾಟಕ ಬರೆದ್ಬಿಟ್ರೆ ಆಗೋಯ್ತು, ಸರಿಯಾಗಿದೆ ಆ ಕಾನೂನು ಅಂತ ಕೊಟ್ಟಿರ್ತಾರೆ. ಅದೇ ಕಾನೂನನ್ನ ಬಳಿಮಟ್ಟವರು ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಅದು ನನ್ನ ಹತ್ರ ಬಂದಿರ್ತದೆ, ಲಾ ಡಿಪಾರ್ಟ್ಮೆಂಟ್ನಿಂದ ನನಗೆ ಬಂದಿರ್ತದೆ. ನಾನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಅಂತ ಹೇಳಿದ್ದೀನಿ. ಅದಾದಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟು ಅಲ್ಲಿಗೆ ಹೋಗಿರ್ತದೆ. ನಾನು ಆಂಜನೇಯರವ್ರಿಗೆ ಹೇಳ್ಬಿಟ್ಟು ಅದನ್ನು ತರದು ಬೇಡ, ಅಗತ್ಯ ಇಲ್ಲ ಅಂತ ಹೇಳಿದ ಮೇಲೆ ಆಂಜನೇಯ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಗತ್ಯ ಇಲ್ಲ ಅಂತ ಬರೆದ್ಬಿಟ್ಟು ಫೈಲ್ ಮೇಲೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ದೇರ್ ಎಂಡ್ಸ್ ದಿ ಮ್ಯಾಟರ್. ಅದು ನಮ್ಮ ಕಾಲದಲ್ಲಿ ಬಂತು, ನಮ್ಮ ಕಾಲದಲ್ಲಿ ಇನಿಷಿಯೇಟ್ ಆಗಿತ್ತು ಅಂತ ಹೇಳೋದು ಸರಿ ಇಲ್ಲ. ಯಾಕಂದ್ರೆ ಅದು ಕ್ಯಾಬಿನೆಟ್ ಮುಂದೆನೂ ಬರಲಿಲ್ಲ, ಚರ್ಚೆನೂ ಆಗಲಿಲ್ಲ, ಮತ್ತೆ ಫೈಲು ಕ್ಲೋಸ್ ಆಗ್ಬಿಟ್ಟದೆ. ನಾನೇ ಕ್ಲೋಸ್ ಮಾಡಿ ಅದಾದ್ಮೇಲೆ 2.5 ವರ್ಷ ಇದ್ದೆ ನಾನು ಮುಖ್ಯಮಂತ್ರಿಯಾಗಿ. ನಾನು ಮನಸ್ಸು ಮಾಡಿದ್ರೆ ಒಂದು ಗಂಟೆಯಲ್ಲಿ ತರಿಸ್ಕೊಂಡು ಮಾಡ್ಬೋದಾಗಿತ್ತಲ್ಲ, ನಾನು ಕ್ಯಾಬಿನೆಟ್ ಮುಂದೆ ತರಿಸ್ಕೊಂಡು ಮಾಡ್ಬೋದಾಗಿತ್ತಲ್ಲ. ರಿಯಲಿ ನಮ್ಮ ಸರ್ಕಾರ ಆಸಕ್ತಿ ಇದ್ದಿದ್ರೆ ಮಾಡ್ಬೋದಾಗಿತ್ತಲ್ಲ. ನಾವು ಇನಿಷಿಯೇಟ್ ಮಾಡಬೇಕು ಅನ್ನೋಗಿದ್ರೆ ನಮಗೆ ಆ ಆಸಕ್ತಿನೂ ಇರಲಿಲ್ಲ,
ಮತ್ತೆ ಅದು ಆ ಕಾಯ್ದೆ ಬೇಕಾಗಿಲ್ಲ ಅಂತೇಳಿ, ಅಗತ್ಯ ಇಲ್ಲ ಅಂತೇಳಿ ಅದು ಕ್ಲೋಸ್ ಮಾಡಿಬಿಟ್ಟಿದೆ. ಯಾರು ಸ್ವಇಚ್ಛೆಯಿಂದ ಯಾರು ಬೇಕಾದ್ರೂ ಯಾವ ಧರ್ಮ ಬೇಕಾದ್ರೂ ಸ್ವೀಕಾರ ಮಾಡಬಹುದು, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ಕಾಂಗ್ರೆಸ್ ಅವರು ಯಾಕೆ ಇದನ್ನ ಅಪೋಸ್ ಮಾಡ್ತಾರೆ? ಅವ್ರದ್ದು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ. 2-3 ಕಾರಣಗಳಿಗೆ ನಾವು ವಿರೋಧ ಮಾಡ್ತಾ ಇದ್ದೇವೆ. ಒಂದು, ಸಂವಿಧಾನದಲ್ಲೇ ಇದೆ ಬಲವಂತದ ಮತಾಂತರನ ಮಾಡಬಾರದು ಅಂತ. ಆಮೇಲೆ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಸೆಕ್ಷನ್ 295 ಅದು ಹೇಳ್ತದೆ ಅದಕ್ಕೆ ಶಿಕ್ಷೆ ವಿಧಿಸಬೇಕು ಅಂತ. ಮೂರನೇದು, ಬರ್ಡನ್ ಆಫ್ ಪ್ರೂಫ್ ಇದೆಯಲ್ಲ ಈ ಬಂದಿರತಕ್ಕಂಥ ಕಾಯ್ದೆನಲ್ಲಿ, ಬರ್ಡನ್ ಆಫ್ ಪ್ರೂಫ್ ಯಾವಾಗಲೂ ಪ್ರಾಸಿಕ್ಯೂಷನ್ ಮೇಲೆ ಇರಬೇಕು. ಬರ್ಡನ್ ಆಫ್ ಪ್ರೂಫ್ ಅಕ್ಯೂಸ್ಡ್ ಮೇಲೆ ಹಾಕ್ತಾರೆ. ಇದು ನ್ಯಾಚುರಲ್ ಜಸ್ಟಿಸ್ಗೆ ವಿರೋಧವಾಗಿರ್ತಕ್ಕಂಥದ್ದು. ದೂರದಾರನಿಗೆ ಹೆಚ್ಚು ಅಡ್ವಾಂಟೇಜ್ ಇದೆ ಅಂತ ಹೇಳೋದು ನೀವು. ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ಗೆ ವಿರುದ್ಧವಾಗಿ ಜುರಿಸ್ಪ್ರುಡೆನ್ಸ್ ಇದೆಯಲ್ಲ ಅದಕ್ಕೆ ವಿರುದ್ಧವಾದ, ಜುರಿಸ್ಪ್ರುಡೆನ್ಸ್ಗೆ ವಿರುದ್ಧವಾದದ್ದು. ಬೈ ಮ್ಯಾರಿಯೇಜ್ ಬಲಾತ್ಕಾರದ ಮತಾಂತರ, ಅದಕ್ಕೆ ಬೈ ಮ್ಯಾರೇಜ್ ಅಂತ ಸೇರಿಸ್ಬಿಟ್ಟಿದ್ದಾರೆ ಹೊಸದಾಗಿ. ಇದನ್ನೇನೆ ಗುಜರಾತ್ನವರು ಮಾಡಿ, ಗುಜರಾತ್ ಹೈಕೋರ್ಟ್ನವರು ಛೀಮಾರಿ ಹಾಕಿ ಸರ್ಕಾರಕ್ಕೆ ಸ್ಟೇ ಮಾಡಿದ್ದಾರೆ. ಸೊ ಇದ್ರ ಉದ್ದೇಶ ಏನು? ಈ ಕಾನೂನು ತರಬೇಕಾದ್ರೆ ಉದ್ದೇಶ ಏನು? ಇವರು ಯಾವುದೋ ಒಂದು ಜಾತಿ ಧರ್ಮ ಇಟ್ಟುಕೊಂಡು ಹಿಂದೂಗಳ ಮತಗಳನ್ನು ಪೋಲರೈಸ್ ಮಾಡೋಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಉದ್ದೇಶ ಒಳ್ಳೆಯದಲ್ಲ, ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಒಂದು. ಇದು ಎರಡನೇದು. ಮೂರನೇದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಮಹಿಳೆಯರಿಗೆ, ಅಪ್ರಾಪ್ತ ವಯಸ್ಕರಿಗೆ ಮತ್ತೆ ಬುದ್ಧಿಮಾಂದ್ಯರಿಗೆ 3 ವರ್ಷದಿಂದ 5 ವರ್ಷ 10 ವರ್ಷ ಶಿಕ್ಷೆ ಕೊಡ್ತೀವಿ ಅಂತ ಹೇಳೋದು. ಸಂವಿಧಾನದಲ್ಲಿ ಹೇಳಿದೆ, ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾ. ಅದು ಆರ್ಟಿಕಲ್ 14ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ವಿರುದ್ಧ ಅಲ್ವಾ? ಇಂಥ ಕಾನೂನೆಲ್ಲ ತಗೊಬಂದು ಜನಗಳ ಭಾವನೆ, ಇವತ್ತು ಜನಗಳ ಬೆಲೆ ಏರಿಕೆ ಇದೆ, ನಿರುದ್ಯೋಗ ಇದೆ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಗಿದೆ, ಅಭಿವೃದ್ಧಿ ನಿಂತೋಗಿದೆ. ಇದಕ್ಕೆ ಜನಗಳ ಭಾವನೆಗಳನ್ನ ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಈ ತರದ ಕಾಯ್ದೆ ತಂದಿದೆ. ನಡೆದಂತ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲೂ ಕೂಡ ಸಮಾರೋಪ ಭಾಷಣದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ, ನಾವು ಅಯೋಧ್ಯೆ ಮಾದರಿಯಲ್ಲಿ ಕೊಪ್ಪಳದ ಆಂಜನಾದ್ರಿ ಬೆಟ್ಟವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ. ಜೊತೆಗೆ ನಮ್ಮ ಮುಜರಾಯಿ ಇಲಾಖೆಯಲ್ಲಿರುವಂಥ ನಮ್ಮ ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳಿಗೆ ಹೆಚ್ಚು ಸ್ವಾಯತ್ತತೆ ಕೊಡಬೇಕಾಗಿದೆ. ಅದರಿಂದ ಬರುವಂಥ ಎಲ್ಲ ಆದಾಯವನ್ನು ನಾವು ಇತರೆ ಕಾರ್ಯಗಳಿಗೂ ಕೂಡ ಬಳಕೆ ಮಾಡ್ತಾ ಇದ್ದೀವಿ. ಹಾಗಾಗಬಾರ್ದು, ಅದು ಆ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕು. ಆ ರೀತಿಯ ಒಂದು ಕಾನೂನು, ಒಂದು ಬದಲಾವಣೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಕೂಡ ಹಿಂದೂ ದೇವಾಲಯಗಳದ್ದು ಹಣ, ಬರ್ತಕ್ಕಂಥ ಹಣ ಹಿಂದೂ ದೇವಾಲಯಗಳಿಗೆ ಖರ್ಚಾಗೋದು ಮುಜರಾಯಿ ಇಲಾಖೆಯಲ್ಲಿ. ಅದಕ್ಕೆ ಒಂದು ಸಪರೇಟ್ ಅಕೌಂಟ್ ಮಾಡಿದ್ದಾರೆ. ಈಗ ಹಿಂದೂ ದೇವಾಲಯಗಳ ಹಣನ ಚರ್ಚ್ಗಳ ಅಭಿವೃದ್ಧಿಗೆ ಅಥವಾ ಮಸೀದಿಗಳ ಅಭಿವೃದ್ಧಿಗೆ ಅಥವಾ ಸಿಖ್ರ ದೇವಾಲಯಗಳಿಗೆ ಖರ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇಲ್ಲ. ಅದು ಸಪರೇಟ್ ಆಗೇ ಇದೆ. ಈಗ ಹಿಂದೂ ದೇವಾಲಯಗಳು ಈಗ ಯಾರ ಅಧೀನದಲ್ಲಿದ್ದಾವೆ? ಸರ್ಕಾರದ ಅಧೀನದಲ್ಲಿದ್ದಾವೆ ಅಲ್ವಾ? ಕೆಲವು ದೇವಸ್ಥಾನಗಳಿದ್ದಾವೆ, ಕೆಲವು ದೇವಸ್ಥಾನಗಳು ಖಾಸಗಿಯವರು. ಈಗ ನಮ್ಮೂರಿನ ದೇವಸ್ಥಾನ ನಮ್ಮ ಅಧೀನದಲ್ಲಿದೆ. ಹಾಗೆ ಬಹಳಷ್ಟು ದೇವಸ್ಥಾನಗಳು ಅವರ ಅಧೀನದಲ್ಲಿ ಇರ್ತವೆ ಅಥವಾ ಟ್ರಸ್ಟ್ಗಳಿರ್ತವೆ, ಮಾಡಿರ್ತವೆ. ನೀವು ಆದಾಯ ಹೆಚ್ಚು ಮಾಡಲಿಕ್ಕೆ, ಅವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಏನು ಬೇಕೋ ಮಾಡಿ, ನಮ್ದೇನು ತಕರಾರು ಇರೋದಿಲ್ಲ. ಆದರೆ ಭಾವನಾತ್ಮಕ ವಿಚಾರ ಇಟ್ಟುಕೊಂಡು ಜನರ ಮನಸ್ಸನ್ನ ನೀವು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ, ಕುಟಿಲ ಪ್ರಯತ್ನ, ಹುನ್ನಾರ ಇದೆಯಲ್ಲ, ಇದನ್ನ ನಾವು ವಿರೋಧ ಮಾಡಬೇಕಾಗತ್ತೆ. ಇತ್ತೀಚೆಗೆ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ, ತುಂಬಾ ಪಾರದರ್ಶಕ ಆಡಳಿತವನ್ನ ನಾವು ತರ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವು ಟೆಂಡರ್ ಪ್ರಕ್ರಿಯೆಯಲ್ಲಿ ಕೂಡ ಒಂದು ಕಮಿಟಿ ಮಾಡಿ ಬದಲಾವಣೆ ತಂದಿದ್ದೀವಿ ಅಂತ. ಆಮೇಲೆ ಇನ್ನೊಂದು ವಿಷಯ, ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನ ನೋಡಿರ್ಬೋದು. ವಿದ್ಯಾನಿಧಿ, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ, ಅದನ್ನು ಕೂಡ ಗ್ರಾಮೀಣ ಪ್ರೌಢಶಾಲಾ ಹೆಣ್ಣು ಮಕ್ಕಳಿಗೂ ವಿಸ್ತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬೆಳೆ ಪ್ರವಾಹ ಸಂತ್ರಸ್ತರಿಗೆ, ಸೊ ಅದನ್ನ ನಾವು ಡಬಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೀವು ಹೇಳ್ತೀರಿ ಅವ್ರು ಏನು ಮಾಡಿಲ್ಲ ಅಂತ. ಅದು ಬಹಳ ಹಿಂದೆನೇ ಮಾಡಿರ್ತಕ್ಕಂಥದ್ದು. ನಾನು ಹೇಳಿದ್ದೆ,
3 ಪಟ್ಟು ಅಥವಾ 4 ಪಟ್ಟು ಕೊಡಬೇಕು. ನೀವು ಕೇಂದ್ರ ಸರ್ಕಾರದ ಇದ್ರ ಪ್ರಕಾರ ಮಾಡಕ್ ಹೋಗ್ಬೇಡಿ. ಅದು ಬಹಳ ಹಿಂದೆನೆ ಮಾಡಿರ್ತಕ್ಕಂಥ, ಯಾಕಂದ್ರೆ ಅವರು ಕೊಟ್ಟಿರ್ತಕ್ಕಂಥದ್ದು 6,500 ರೂಪಾಯಿ ಒಂದು ಹೆಕ್ಟೇರಿಗೆ ಖುಷ್ಕಿ ಜಮೀನುಗಳಿಗೆ, ಮತ್ತೆ 13,500 ತರಿ ಜಮೀನಿಗೆ ಒಂದು ಹೆಕ್ಟೇರಿಗೆ, 18,000 ರೂಪಾಯಿ ತೋಟದ ಬೆಳೆಗಳಿಗೆ. ಇದೆಲ್ಲ ಇದು ಬಹಳ ಹಳೇದಾಗೋಯ್ತು. ಕನಿಷ್ಠ 3 ಪಟ್ಟು 4 ಪಟ್ಟು ಕೊಡಬೇಕು ಅಂತ ನಾನೇ ಮಾತಾಡಿದ್ದೆ ಅಧಿವೇಶನದಲ್ಲಿ. ಈ ಪ್ರವಾಹದ ಪರಿಹಾರ ಕೊಡುವಾಗ ನಾನೇ ಮಾತಾಡಿದ್ದೆ. ಅವರು 2 ಪಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೇನೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಮನೆ ಬಿದ್ದಿರೋರಿಗೆ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರಿಗೆ ಮೊದಲನೇ ಕಂತು ಕೊಟ್ಬಿಟ್ಟು ಬೇರೆ ಕಂತು ಕೊಟ್ಟಿಲ್ಲ ಅವರು. ಅದು ಕೂಡ ಅವ್ರು ಮಾಡಿರೋದು ಈಗ 6,500 ಡಬಲ್ ಮಾಡಿದ್ದೀವಿ, 13,500 ರೂಪಾಯಿನಿಂದ ಅದನ್ನ 25,000 ಮಾಡಿದ್ದೀವಿ. ಇವೆಲ್ಲ ನಾನು ಹಿಂದೆನೆ ಮಾಡಿದ್ದೆ. ಇವೆಲ್ಲ 1 ಹೆಕ್ಟೇರ್ ಭತ್ತ ನಷ್ಟ ಆಗಿದ್ರೆ ಅದು 25,000 ರೂಪಾಯಿ ಪರಿಹಾರ ನಾನು ಆಗಲೇ ಕೊಟ್ಟಿದ್ದೆ ರಾಯಚೂರು ಜಿಲ್ಲೆನಲ್ಲಿ. ಇವರು ಈಗ ಹೇಳಿದ್ದಾರೆ. ಅದು ದೊಡ್ಡದಲ್ಲ, ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು ನಿಜವಾಗಿ ರೈತರಿಗೆ. ಮತ್ತೆ 2 ಹೆಕ್ಟೇರ್ವರೆಗೂ ಮಾತ್ರ ಕೊಡೋದು, 2 ಹೆಕ್ಟೇರ್ವರೆಗೂ ಮಾತ್ರ ಕೊಡೋದು. ಮತ್ತೆ ಬೆಳೆ ನಷ್ಟ 30%ಗಿಂತ ಜಾಸ್ತಿ ಆಗಿರಬೇಕು. ಅದರಿಂದ ಬಹಳ ಜನಕ್ಕೆ ಸಿಕ್ಕದಿಲ್ಲ ಅದು. ಅದರಿಂದ ನನ್ನ ಪ್ರಕಾರ 3 ಪಟ್ಟು 4 ಪಟ್ಟು ಹೆಚ್ಚು ಮಾಡಿಕೊಡ್ಬೇಕಾಗಿತ್ತು. ಬಟ್ ಅಂದ್ರೆ ನೀವು ಪ್ರಕಾರ ಇದು ಒಂದು ರೀತಿಯ ಕಣ್ಣೊರೆಸುವ ತಂತ್ರ ಮಾತ್ರ. ಇದ್ರ ನಿಜವಾಗಿ ಏನು ರೈತರಿಗೆ ಇವ್ರಿಗೆ ಮಾಡಬೇಕನ್ನೋ ಉದ್ದೇಶ ಏನಿಲ್ಲ ಇದರಲ್ಲಿ. ಸದುದ್ದೇಶ ಇಲ್ಲ ಇವರಿಗೆ, ರೈತರಿಗೆ ಸಹಾಯ ಮಾಡಬೇಕು ಅನ್ನೋದಿಲ್ಲ. ಹಂಗಿದ್ದಿದ್ರೆ ಕೇಂದ್ರ ಸರ್ಕಾರ 3 ಕಾನೂನುಗಳು ತತ್ತಿದ್ರ. ನಾವು ಹೇಳೋದು ಇವಾಗ ನೀವು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನ ತಿದ್ದುಪಡಿ ಮಾಡಿಬಿಟ್ರಿ. ತಿದ್ದುಪಡಿ ಮಾಡಿದ್ರೆ ಏನ್ ಮಾಡಿದಿರಿ? ನಾವು ಬಡವರಿಗೆ ರಕ್ಷಣೆ ಕೊಟ್ಟಿದ್ದು, ಇವರು ಶ್ರೀಮಂತರಿಗೆ ರಕ್ಷಣೆ ಕೊಟ್ಟಿದ್ದಾರೆ. ಕಾರ್ಪೊರೇಟ್ ಅವ್ರು ಬಂದು ಉಳುವವನೇ ಭೂಮಿ ಒಡೆಯ ಅಂತ ನಾವು ಮಾಡಿದ್ದು, ಇವನು ಉಳ್ಳವನೇ ಭೂಮಿ ಒಡೆಯ ಅಂತ ಇವರು ಮಾಡಿದ್ದಾರೆ. ಆಮೇಲೆ ಎಲ್ಲಾ ಕೇಸ್ಗಳಿದ್ವಲ್ಲ, 79A BC ಅವೆಲ್ಲ ಕೇಸ್ಗಳಿದ್ವಲ್ಲ, ಅವೆಲ್ಲನೂ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಈಗ ಇದಿನೇ ಇಲ್ಲ, ಸೀಲಿಂಗ್ ಇಲ್ಲ, ಯಾವನ್ ಬೇಕಾದ್ರೂ ಜಮೀನು ತಗೋಬಹುದು. ಎನಿಬಡಿ ಕ್ಯಾನ್ ಪರ್ಚೇಸ್ ಅಗ್ರಿಕಲ್ಚರ್ ಲ್ಯಾಂಡ್. ಒಂದು ಕಡೆ ಬೆಲೆ ಏರಿಕೆ ಇದೆ, ಒಂದು ಕಡೆ COVID-19 ಇದೆ, ಜನರ ಹತ್ರ ಉದ್ಯೋಗ ಇಲ್ಲ. ಸೊ ಜನ ಒಂದು ಹೊತ್ತಿನ ಊಟ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಬೊಕ್ಕಸ ಗಟ್ಟಿಯಾಗಿದೆಯಾ? ನಿಜವಾಗಲೂ ಜನರ ಕಲ್ಯಾಣಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನ ಮಾಡುವಷ್ಟು ಶಕ್ತಿ, ಆರ್ಥಿಕ ಶಕ್ತಿ ಈ ರಾಜ್ಯಕ್ಕಿದೆಯಾ, ಈ ಸರ್ಕಾರಕ್ಕಿದೆಯಾ? ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾವು ಅಧಿಕಾರದಲ್ಲಿದ್ದಾಗ ಒಂದು ವರ್ಷಕ್ಕೆ ಸೂರಿಲ್ಲದವರಿಗೆ, ನಿವೇಶನ ಇಲ್ಲದವರಿಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದು. 3 ಲಕ್ಷ ಮನೆಗಳನ್ನು ವರ್ಷಕ್ಕೆ ಕಟ್ಟಿಸ್ತಾ ಇದ್ದು, ಸೈಟ್ಗಳನ್ನು ಹಂಚಿಕೆ ಮಾಡ್ತಾ ಇದ್ದು. ಇವರು 2.5 ವರ್ಷದಲ್ಲಿ ಒಂದೇ ಒಂದು ಮನೆ ಹೊಸದಾಗಿ ಮಂಜೂರು ಮಾಡಲಿಲ್ಲ. ಕೇಳಿದ್ರೆ ದುಡ್ಡಿಲ್ಲ ಅಂತಾರೆ. ಒಂದು ಅಭಿವೃದ್ಧಿ ಕೆಲಸಗಳು ಯಾವುದೂ ಮಾಡ್ತಾ ಇಲ್ಲ. ಹೊಸದಾಗಿ ಒಂದು PWD ರಸ್ತೆ ಮಾಡ್ಕೊಳ್ರಿ ಜನ ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ. ನಾನು ಮೊನ್ನೆ ಫೋನ್ ಮಾಡಿದ್ದೆ ಎಜುಕೇಷನ್ ಮಿನಿಸ್ಟ್ರಿಗೆ. ನಮ್ಮಲ್ಲಿ 1-2 ಕಡೆ ಸ್ಕೂಲ್ ಬಿಲ್ಡಿಂಗ್ಗಳು ಬಿದ್ದೋಗ್ಬಿಟ್ಟಿದಾವಪ್ಪ, ಹೇಗಾದ್ರೂ ಮಾಡಿ ಒಂದಷ್ಟು ದುಡ್ಡು ಕೊಡ್ರಿ ಅಂತ. ಸರ್ ದುಡ್ಡಿಲ್ಲ ಸರ್, ಏನು ಮಾಡಲಿ, ಮುಂದಿನ ಬಜೆಟ್ ಆದ್ಮೇಲೆ ನೋಡೋಣ ಸರ್ ಅಂತ ಹೇಳ್ತಾರೆ. ಈಗ ಕೊಡಲ್ಲ ಅಂತ ಹೇಳಿ. ಅದರ ಅರ್ಥ ಇವತ್ತು ಸರ್ಕಾರಕ್ಕೆ ಬರಬೇಕಾದಂಥ, ಕೇಂದ್ರದಿಂದ ಬರಬೇಕಾದಂಥ ಹಣ ಪಡ್ಕೊಳ್ಳೋದಕ್ಕೆ ಇವರು ಸರ್ಕಾರ ಸಂಪೂರ್ಣ ವಿಫಲರಾಗಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಹೇಡಿಗಳ ಥರ ಆಗ್ಬಿಟ್ಟಿದ್ದಾರೆ ಇವರು. 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ರು 15 ಫೈನಾನ್ಸ್ ಕಮಿಷನ್ ಅಲ್ಲಿ, ಇಂಟ್ರೀಮ್ ರಿಪೋರ್ಟ್ನಲ್ಲಿ. ತಗೊಳಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. GST ಪರಿಹಾರ ಬಂದ ಮೇಲೆ ನಮ್ಮ ಕಾಲದಲ್ಲಿ 14% ಗ್ರೋತ್ ಇದೆ ಅಂತ ನಾವು ಲೆಕ್ಕ ಕೊಟ್ಟು ಅದನ್ನ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿ 14% ಪರಿಹಾರ ಕೊಡಕ್ಕೆ ಮಾಡಿದ್ದು ನಾವು GSTನ. ಈಗ ಮಾರ್ಚ್ 22ಕ್ಕೆ ನಿಂತೋಗುತ್ತೆ ಅದು. ಆಮೇಲೆ ಏನ್ ಮಾಡ್ತಾರೆ? ಆ ಪರಿಹಾರನೂ ಸೇರ್ಕೊಂಡು
ಇವರು 4-5% ಮಾತ್ರ ಗ್ರೋತ್ ಆಗಿತ್ತು. ನಮ್ಮ ಕಾಲದಲ್ಲಿ 14% ಇತ್ತು. ಈಗ ಪರಿಹಾರ ನಿಂತು ಹೋದ್ರೆ ಸುಮಾರು 20,000 ಕೋಟಿ ಹೋಗ್ತದೆ. 20,000 ಕೋಟಿ ಹೌ ಟು ಅದನ್ನ ಕಾಂಪನ್ಸೇಟ್ ಮಾಡೋದು ಹೆಂಗೆ? ಇವತ್ತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಕಡೆಗೆ ಹೊರಟುಬಿಟ್ಟಿದೆ, ದಿವಾಳಿ ಆಗ್ತಾ ಇದೆ. ಕಮಿಟೆಡ್ ಎಕ್ಸ್ಪೆಂಡಿಚರು 102% ಆಗ್ಬಿಟ್ಟಿದೆ. ಈ ವರ್ಷ ಸುಮಾರು 17,000 ಕೋಟಿ ರೂಪಾಯಿ GST ಪರಿಹಾರ ಬಂದಿಲ್ಲ. ದಿಸ್ ಇಸ್ ದಿ ಪೊಸಿಷನ್. ಇಷ್ಟೆಲ್ಲ ಆರ್ಥಿಕ ಸಂಕಷ್ಟಗಳಿದ್ದಾವೆ. ಅವ್ರಿಗೂ ಎಲ್ಲಕ್ಕೂ ನೆಪ ಹೇಳೋದೇನು, ಕೋವಿಡ್ ಬಂದಿತ್ತು ಅಂತ. ಕೋವಿಡ್ ರೋಗ ಬಂದಿರೋದು ನಿಜ. ಇಡೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಬಂದಿತ್ತು, ಇಡೀ ಜಗತ್ತಿನಲ್ಲಿ ಬಂದಿತ್ತು. ಅನೇಕ ರಾಷ್ಟ್ರಗಳಿಗೆಲ್ಲ ರಿಕವರ್ ಆಗ್ಬಿಟ್ಟಿದ್ದಾವೆ ಆರ್ಥಿಕವಾಗಿ. ಆದರೆ ನಮ್ಮ ದೇಶ ರಿಕವರ್ ಆಗಿಲ್ಲ, ಸಾಲ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ನಿಮಗೆ ಸಾಲ ಸ್ವಾತಂತ್ರ್ಯ ಬಂತವಿಂದ ನಾನು ಇಳಿಯವರೆಗೂ 2,42,000 ಕೋಟಿ ಸಾಲ ಇತ್ತು. ಇವರು ಬಂದು ಈಗ ಕಳೆದ 3-4 ವರ್ಷದಲ್ಲಿ 4,57,000 ಕೋಟಿ ಸಾಲ ಆಗಿದೆ. ಅದರ ಅರ್ಥ ಸುಮಾರು 2,15,000 ಕೋಟಿ ಈಗ ಜಾಸ್ತಿ ಆಗಿದೆ. ಸ್ವಾತಂತ್ರ್ಯ ಬಂತವಿಂದ 47ರಿಂದ ನಮ್ಮ ಕಾಲದವರಿಗೆ 2,42,000 ಕೋಟಿ ಸಾಲ. ಈಗ 4 ವರ್ಷದಲ್ಲಿ 2,15,000 ಕೋಟಿ ಸಾಲ ಜಾಸ್ತಿ ಆಗಿರೋದು. ಒಟ್ಟು ಈಗ ಕರ್ನಾಟಕದ ಮೇಲೆ ಇರತಕ್ಕಂಥ ಸಾಲ 4,57,000 ಕೋಟಿ. ಅಂದ್ರೆ ನೀವು ಹೇಳೋ ಪ್ರಕಾರ ಬಡ್ಡಿ ಕೊಡಕ್ಕೆ ಇವರಿಗೆ ಕಷ್ಟ ಆಗ್ತದೆ, ಸಾಲ ತೀರ್ಸಕ್ಕೆ ಕಷ್ಟ ಆಗ್ತದೆ. ಇನ್ನು ಅಭಿವೃದ್ಧಿ ಮಾಡಕ್ಕೆ ಎಲ್ಲಿ ದುಡ್ಡು ಬರ್ತದೆ? ಶ್ರೀಸಾಮಾನ್ಯ ಅಭಿವೃದ್ಧಿ ಕೆಲಸದಲ್ಲೂ ಕೂಡ 40% ಕಮಿಷನ್ನು, ಆಮೇಲೆ ಕಾಂಟ್ರಾಕ್ಟರ್ಗೆ ಒಂದು 20%, 60%, EMD ಒಂದಷ್ಟು ಎಲ್ಲ ಹೋದ್ರೆ 70-75% ಹೋಗ್ಬಿಡ್ತದೆ. 25% ಅಲ್ಲಿ ಮತ್ತೆ ಸಿಗೋದು ಕಳಪೆ ಕಾಮಗಾರಿ. ಎಲ್ಲಿಂದ ಮಾಡ್ತಾರೆ? ಈ ರಾಜ್ಯನ ಇವತ್ತು ಭಯ ಆಗ್ತದೆ, ನನಗೇನೆ ಭಯ ಆಗ್ತದೆ. ಸಿದ್ದರಾಮಯ್ಯ ಅವರನ್ನ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಕೆಲವೊಂದ್ಸರಿ ನಿಂದಿಸ್ತಾರೆ, ರಾಜಕೀಯವಾಗಿ ಏನೇ ಇರ್ಬೋದು. ಸೊ ಎಲ್ಲೋ ಅವರಿಗೆ ನಿಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚ ಅಥವಾ ನಿಮ್ಮ ಕಂಡ್ರೆ ತುಂಬ ಪರ್ಸನಲ್ ಆಗಿ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಒಂದು ಕಡೆ ನಿಮ್ಮನ್ನ ಬ್ರೂಟಸ್ ಅಂತಾರೆ, ಇನ್ನೊಂದು ಕಡೆ ನಿಮ್ಮನ್ನ ಶಕುನಿ ಅಂತಾರೆ, ಇನ್ನೊಂದು ಕಡೆ ಸಿದ್ಧಸೂತ್ರ ಅಂತಾರೆ. ಒಂದು ಮತಾಂತರ ಕಾಯ್ದೆಯನ್ನ ಅವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲಿ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಒಂದು ಸೈನ್ ಮಾಡಿದ್ರೆ ಅನ್ನೋ ಕಾರಣಕ್ಕೆ ಕಾರ್ನರ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಹೇಳಿಕೆ ಕೊಡ್ತಾರೆ, ಇವ್ರದ್ದು ಅದೇ ದ್ವಂದ್ವ ನೀತಿ, ಇವ್ರ ಸುಳ್ಳು ಹೇಳ್ತಾರೆ, ಇಂಥ ಹಿಂಗೆಲ್ಲ. ಏನು JDS ಈ ರಾಜ್ಯ ರಾಜಕಾರಣದಲ್ಲಿ JDS-ನ್ನ ಯಾವ ರೀತಿ ನೋಡ್ತೀರಿ ನೀವು? JDS-ನವ್ರು ನಾನು ಹಿಂದೆನೇ ಹೇಳಿದ್ದೀನಿ, ಈಗ ಮತ್ತೆ ಅವರು BJP B ಟೀಮ್ ಅಂತ ಹಿಂದೆನೂ ಹೇಳಿದ್ದೆ. ಅವ್ರಿಗೇನು ಅಂತಂದ್ರೆ ಮೊದಲಿನಿಂದಲೂ ಕೂಡ JDS-ನವರಿಗೆ ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನನ್ನ ಕಂಡ್ರೆ ಭಯ ಇದೆ ಅವರಿಗೆ. ಸೊ ಅವರು ನನಗೆ ತೆಗಳಿದ್ರೆ ಅವ್ರ ಪಕ್ಷ ಹೆಚ್ಚು ಬಲ ಆಯ್ತದೆ, ನನ್ನನ್ನು ಹೆಚ್ಚು ಟೀಕೆ ಮಾಡಿದ್ರೆ ಹೆಚ್ಚು ಬಲ ಆಯ್ತದೆ ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ. ಅದೇನಾಗಲ್ಲ. ನಾನು ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷ ಇಲ್ಲ, ದೇವೇಗೌಡರ ಮೇಲೂ ದ್ವೇಷ ಇಲ್ಲ, ಕುಮಾರಸ್ವಾಮಿ ಮೇಲೂ ಕೂಡ ದ್ವೇಷ ಇಲ್ಲ. ರಾಜಕಾರಣ ಈಗ ಗೋಹತ್ಯೆ ಮಸೂದೆ ಚರ್ಚೆ ಬಂತು, ಅದನ್ನ ಬೆಂಬಲ ಕೊಟ್ಟವ್ರು ಯಾರು? JDS-ನವರಲ್ವಾ? ರೈತರ ಬಗ್ಗೆ ಬಹಳ ಮಾತಾಡ್ತಾರೆ, ಬೆಂಬಲ ಕೊಟ್ಟವ್ರು ಯಾರು? JDS-ನವ್ರ ಬಗ್ಗೆ. ಈಗ ನಾವು ಮೇಕೆದಾಟು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಅದನ್ನ ಯಾಕೆ ಟೀಕೆ ಮಾಡ್ತಾ ಇದ್ದೀರಿ? ನೀವು ಮಾಡಿ, ನೀವು ಮಾಡದೆ ಹೋದ್ರೆ ನಾವು ಮಾಡೋದನ್ನ ಯಾಕೆ ಟೀಕೆ ಮಾಡ್ತೀರಿ? ನಾವು ಮಾಡ್ತಾ ಇರೋದು ಸ್ವಾರ್ಥಕ್ಕೋಸ್ಕರ ಅಲ್ಲ, ಈ ರಾಜ್ಯದ ಹಿತದೃಷ್ಟಿಯಿಂದ, ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ ಇದನ್ನು ಮಾಡ್ತಾ ಇರೋದು. ಆ ಮೇಕೆದಾಟು ಮಾಡೋದ್ರಿಂದ ಒಂದು ಅದು ಹೇಳಿದ್ರು DPR ನಿಮ್ಮ ಸರ್ಕಾರದಲ್ಲೇ ನಾವೇ DPR ಮಾಡಿದ್ದು, DPR ಮಾಡಿ ಕಳಿಸ್ಕೊಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ ಅನುಮತಿಗೆ. ಅವರು ಅನುಮತಿ ಕೊಡಲಿಲ್ಲ.
ಅನೇಕ ಮೀಟಿಂಗ್ಗಳಲ್ಲಿ ಬಂದು ಅದು CWCನಲ್ಲಿ ಬಂದು ಡೆಫರ್ ಮಾಡಿಬಿಟ್ಟಿದ್ದಾರೆ ಈ ಸರ್ಕಾರ, ಕೇಂದ್ರ ಸರ್ಕಾರ ತೀರ್ಮಾನನೇ ತಗೊಂಡಿಲ್ಲ. ಯಾಕೆ ತಗೋಬೋದಾಗಿತ್ತಲ್ಲ? ಬಿಜೆಪಿಯವರು ಒತ್ತಡ ಮಾಡಿಲ್ಲ, ಬಿಜೆಪಿ ಸರ್ಕಾರನೂ ಒತ್ತಡ ಮಾಡಿಲ್ಲ, ಅವರು ಆಸಕ್ತಿ ಇಲ್ಲ. ತಮಿಳುನಾಡಿನವ್ರಿಗೂ ವಿರೋಧ ಮಾಡ್ತಾರೆ ಅಂದರೆ ತಮಿಳುನಾಡವ್ರಿಗೆ ವಿರೋಧ ಮಾಡೋಕ್ಕೆ ಏನಿದೆ? ಅವ್ರಿಗೇನು ಅನ್ಯಾಯ ಆಗ್ತದೆ? ಅವರು ರಾಜಕೀಯಕ್ಕೋಸ್ಕರವಾಗಿ ಖ್ಯಾತೆ ಮಾಡ್ತಾರೆ ಅಷ್ಟೇ. ಅವ್ರಿಗೇನು ಅನ್ಯಾಯ ಆಗಲ್ಲ, ಅಲ್ಲಿನ ರೈತರಿಗೆ ಅನ್ಯಾಯ ಆಗಲ್ಲ. ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರು, ಮೇಕೆದಾಟು, ವಿದ್ಯುತ್ ಶಕ್ತಿ 66 TMC ನೀರನ್ನು ಅಲ್ಲಿ ಶೇಖರಣೆ ಮಾಡ್ತೀವಿ ಮಳೆಗಾಲದಲ್ಲಿ ಪ್ರವಾಹ ಬಂದಾಗ. ಮತ್ತೆ ವಿದ್ಯುತ್ ಶಕ್ತಿ ಸುಮಾರು 400ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ. ಆ ವಿದ್ಯುತ್ ಶಕ್ತಿಗೆ ಉಪಯೋಗ ಮಾಡದಂಥ ನೀರಿದೆಯಲ್ಲ, ಅದು ತಮಿಳುನಾಡಿಗೆ ಹೋಗ್ತದೆ. ನಾವು ಇಟ್ಟುಗಳು ಮೇಲಕ್ಕೆ ಬಂದದ ಕೆಳಕ್ಕೆ ಹೋಗುತ್ತೆ. ಡೌನ್ ಸ್ಟ್ರೀಮ್ನಲ್ಲಿ ಯಾವ್ಯಾವ ರಾಜ್ಯಗಳಿದೆ ಅಲ್ಲಿಗೆ ತಮಿಳುನಾಡಿಗೆ ಹೋಗುತ್ತೆ. ಆಮೇಲೆ ನೀರು ಶೇಖರಣೆ ಮಾಡಿರ್ತೀವಲ್ಲ 66 TMC, ನಮಗೆ ಇಲ್ಲಿ ನಮ್ಮ ರಿಸರ್ವಾಯರ್ಗಳಲ್ಲಿ ಮಳೆ ಇಲ್ಲೇ ನೀರಿಲ್ಲದಾಗ ಇಲ್ಲಿಂದ ಬಿಟ್ಟುಕೊಡ್ತೀವಿ ತಮಿಳುನಾಡಿಗೆ. ಯಾಕಂದ್ರೆ ಮಳೆಗಾಲದಲ್ಲಿ ನಮಗೆ 177.25 TMC ನೀರು ತಮಿಳುನಾಡಿಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿದ್ದಾರೆ. ಮಳೆಗಾಲದಲ್ಲಿ ಮಳೆ ನಾರ್ಮಲ್ ಮಳೆ ಇದ್ದಾಗ ಬಿಟ್ಟುಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ನಾವು ಒಂದು ವೇಳೆ ನಮಗೆ ನಮ್ಮ ಕಬಿನಿನಲ್ಲಿ, KRSನಲ್ಲಿ, ಹೇಮಾವತಿನಲ್ಲಿ, ಹಾರಂಗಿನಲ್ಲಿ ನೀರಿಲ್ಲದೆ ಹೋದರೆ ಇಲ್ಲಿಂದ ಬಿಟ್ಟುಕೊಡ್ತೀವಿ. ತಮಿಳುನಾಡಿಗೆ ಅನುಕೂಲ ಆಗತ್ತೆ ಜಾಸ್ತಿಯಾಗಿ. ನಮಗೆ ಬೆಂಗಳೂರು ನಗರಕ್ಕೆ ಕುಡಿಯ ನೀರು ಆಗತ್ತೆ. ಬೆಂಗಳೂರು ನಗರ ಸುತ್ತಮುತ್ತಲ ಪ್ರದೇಶಗಳಿಗೆ ಕುಡಿಯ ನೀರಾಗತ್ತೆ, ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಸೊ ತಮಿಳುನಾಡಿಗೂ ಅನುಕೂಲ ಆಗುತ್ತೆ. ಬರೀ ಕರ್ನಾಟಕ ಒಂದಕ್ಕೆ ಉಪಯೋಗ ಆಗಲ್ಲ, ಇದು ತಮಿಳುನಾಡಿಗೂ ಉಪಯೋಗ ಆಗುತ್ತೆ. ಮತ್ತೆ ತಮಿಳುನಾಡಿಗೆ ಯಾವುದೇ ಅನ್ಯಾಯ ಆಗಲ್ಲ. ಅವರು ವಿರೋಧ ಮಾಡಬೇಕಾದಂಥ ಅಗತ್ಯನೇ ಇಲ್ಲ. ಯಾಕಂದ್ರೆ ಕಾವೇರಿ ನೀರನ್ನ ಹೇಗೆ ಬಿಡಬೇಕು, ಎಷ್ಟು ಬಿಡಬೇಕು, ಯಾವ್ಯಾವ ಬಿಡಬೇಕು ಅನ್ನೋದನ್ನ ಒಂದು ಅಥಾರಿಟಿ ಮಾಡಿದ್ದಾರೆ. ಬೆಂಗಳೂರು ಒಂದು ಅಂತಾರಾಷ್ಟ್ರೀಯವಾಗಿ ಬೆಳೀತಾ ಇರತಕ್ಕಂಥ ನಗರ. ಇವತ್ತು ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರದವರು ಕೂಡ ಇಲ್ಲಿ ಬಂದು ಹೂಡಿಕೆ ಮಾಡ್ತಾರೆ. ಇಲ್ಲಿ ಬೆಳವಣಿಗೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗಿರೋದು ನಮ್ಮ ಧರ್ಮ. ಇಲ್ಲಿ ಎಲ್ರಿಗೂ 30% ಬೆಂಗಳೂರು ನಗರದವರಿಗೆ ನೀರಿಲ್ಲ, ಈಗ ಕುಡಿಯೋ ನೀರಿಲ್ಲ, ಕಾವೇರಿ ನೀರಿಲ್ಲ. ಅದು ಕೊಡೋಕ್ಕೋಸ್ಕರ ಮಾಡ್ತಾ ಇರೋದು. ಇದಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ, ಮಾಡಲಿಲ್ಲ ವಿಳಂಬ ಆಗಿದೆ ಅಂತ ಪಾದಯಾತ್ರೆ ಮಾಡ್ತೀವಿ ಅಂದರೆ ಇವ್ರಿಗೇನಂತೆ JDSನವ್ರಿಗೇನು ತೊಂದರೆ? ಅವ್ರಿಗೇನು ತೊಂದರೆ ಏನು? ಅವ್ರಿಗೆ ಭೀತಿ ಅಂತ ನಿಮ್ಮನ್ನ ಕಂಡ್ರೆ ಅಥವಾ ಭೀತಿ ಇರಬೇಕು, ಅಥವಾ ಅವರ ಶಕ್ತಿ ರಾಜಕೀಯವಾಗಿ ಕಡಿಮೆ ಆಗ್ತದೆ ಅಂತಕ್ಕಂಥ ಭಯ ಇರಬೇಕು. ಆ ಕಾರಣದಿಂದ ಅವರು ವಿರೋಧ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಜವಾಗಿಯೂ ಈ ಮುಂಬರುವ ಚುನಾವಣೆಯಲ್ಲಿ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ JDS ಕಾಂಗ್ರೆಸ್ಗೆ ಅಡ್ಡಗಾಲ ಆಗತ್ತೆ ಅನ್ಸುತ್ತೆ ಈ ಸರಿ? ನನ್ನ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ JDSನವರು ಈಗ ಎಷ್ಟು ಗೆದ್ದಿದ್ರು ಅದಕ್ಕಿಂತ ಅಷ್ಟು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ನಾವು ಜಾಸ್ತಿ ಗೆಲ್ತೀವಿ. ಈಗ ಮಂಡ್ಯದಲ್ಲಿ ಹೋದ ಸರಿ 7 ಗೆದ್ದುಬಿಟ್ಟಿದ್ರು. ಈಗೇನಾಯ್ತು? ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವೇ ಗೆದ್ದಿದ್ದೀವಿ. ಕೋಲಾರದಲ್ಲಿ ಏನಾಯಿತು? ನಾವೇ ಗೆದ್ದಿದ್ದೀವಿ. ಬೆಂಗಳೂರಲ್ಲಿ ನಾವೇ ಗೆದ್ದಿದ್ದೀವಿ. ಅದರಿಂದ ಅವರಿಗೆ ಭಯ ಇದೆ ಕಾಂಗ್ರೆಸ್ ಬಗ್ಗೆ. ಅವ್ರ ಶಕ್ತಿ ಕುಂದುತ್ತಾ ಇದೆ ಅನ್ನೋದು ಅವ್ರಿಗೆ ಅರಿವಾದ ಮೇಲೆ ಅದಕ್ಕೆ ಈ ಥರ ಇಲ್ಲಿಸಲ್ಲದ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಒಂದು ರೀತಿ ಈಗ DK ಶಿವಕುಮಾರ್ ಅವರು 1 ವರ್ಷ ಮೇಲೇನೆ ಆಯಿತು ಅಧ್ಯಕ್ಷರಾಗಿ, KPCC ಅಧ್ಯಕ್ಷರಾಗಿ. ಸೊ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ನೀವು ಎಷ್ಟೋ ಸಾರಿ ಹೇಳ್ತೀರಿ ನಮ್ಮ ಮಧ್ಯೆ ತುಂಬ ಹೊಂದಾಣಿಕೆ ಇದೆ, ನಾವೆಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈಗ ಮೊನ್ನೆ ವಿಧಾನಸಭೆಯಲ್ಲೇ ಮತಾಂತರ ಕಾಯ್ದೆಗೆ ಸಂಬಂಧಪಟ್ಟಂಗೆ ಚರ್ಚೆ ನಡೀಬೇಕಾದ್ರೆ ಹಿಂದಿನ ದಿನ ಮತಾಂತರ ಕಾಯ್ದೆ ಹರಿದಾಕಿದವರು ಮರುದಿನ ಚರ್ಚೆಯಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯ ಅವರು ಒಬ್ಬಂಟಿಯಾಗಿದ್ರು. ಅದೇ ಇಲ್ಲ, ಅವ್ರು ನನಗೆ ಹೇಳ್ಬಿಟ್ಟೆ ಹೋದ್ರು. ನಾನು ಇದಕ್ಕೆ ಮೊದಲೇ ಪ್ರೋಗ್ರಾಮ್ ಕೊಟ್ಬಿಟ್ಟಿದ್ದೀನಿ ತಲಕಾವೇರಿನಲ್ಲಿ ಪೂಜೆಗೆ, ಈ ಮೇಕೆದಾಟು ಯೋಜನೆ ಇದ್ರ ಪ್ರಕಾರ ಅದಕ್ಕೆ ಪಾದಯಾತ್ರೆಗೆ ಮೊದಲೇ ಇದು ಕೊಟ್ಬಿಟ್ಟಿದ್ದೀನಿ. ಅದರಿಂದ ಇವತ್ತು ಮಾತ್ರ ಇರ್ತೀನಿ, ನಾಳೆ ಇರಲ್ಲ ಅಂತ ನನಗೆ ಹೇಳ್ಬಿಟ್ಟೆ ಹೋದ್ರು. ನನಗೂ ಶಿವಕುಮಾರ್ ಅವ್ರಿಗೂ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡ್ರೆ ತಪ್ಪೇನಲ್ಲ. ಈಗ ಪರಮೇಶ್ವರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡ್ರೆ, ಶಿವಕುಮಾರ ಇಟ್ಕೊಂಡ್ರೆ, ಇವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಟ್ಕೊಂಡ್ರೆ ನಥಿಂಗ್ ರಾಂಗ್. ಮುಖ್ಯಮಂತ್ರಿ ಆಗಬೇಡಿ ಅಂತ ಹೇಳೋದು ಇಲ್ಲ. MB ಪಾಟೀಲ್ ಇಟ್ಕೊಂಡ್ರೆ
ಇನ್ಯಾರೋ ಇಟ್ಕೊಂಡ್ರೆ ಮುಖ್ಯಮಂತ್ರಿ ಆಗ್ತೀವಿ ಅಂತ ಇಟ್ಕೊಂಡ್ರೆ ತಪ್ಪೇನಿಲ್ಲ. ನಮ್ಮ ಪದ್ಧತಿಯ ಮುಂದೆ ಏನಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಮೆಜಾರಿಟಿ ಬಂದ ಮೇಲೆ MLAಗಳ ಅಭಿಪ್ರಾಯ, ಶಾಸಕರ ಅಭಿಪ್ರಾಯ, ಗೆದ್ದು ಬಂದವರು ಶಾಸಕರು ಹೊಸದಾಗಿ ಗೆದ್ದು ಬಂದ ಅಭಿಪ್ರಾಯ, ಅವರ ಆಧಾರದ ಮೇಲೆ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇನ್ನೊಂದು ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಮುಂಬರುವ ಚುನಾವಣೆಯಲ್ಲಿ ಬಾದಾಮಿನ, ಕೋಲಾರ, ವರುಣನ, ಚಾಮರಾಜಪೇಟೆನ ಅಂತ. ನಾನು ಈಗ ಬಾದಾಮಿನಲ್ಲೇ ಇದ್ದೀನಿ, ಬಾದಾಮಿಲೇ ನಿಲ್ಲಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ನಾನು ಎಲ್ಲೂ ಕೂಡ ಎಲ್ಲಿ ನಿಲ್ತೀನಿ ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ. ಮತ್ತೆ ಈಗ ಆಸ್ ಆನ್ ಟುಡೇ ಐ ಆಮ್ ಎನ್ MLA ಫ್ರಮ್ ಬಾದಾಮಿ ಕಾನ್ಸ್ಟಿಟ್ಯೂನ್ಸಿ. ಐ ವಿಲ್ ಕಂಟೆಸ್ಟ್ ಫ್ರಮ್ ಬಾದಾಮಿ ಓನ್ಲಿ. ಈಗ UP ಎಲೆಕ್ಷನ್ ಗೆ ತಯಾರಿ ನಡೀತಾ ಇದೆ. ಸೊ BJPಯ ಒಂದು ಸಂಘಟನಾ ಶಕ್ತಿ ಜೊತೆಗೆ ಅವರ ಅಭಿವೃದ್ಧಿ ಮಂತ್ರ, ಇದ್ರ ಮಧ್ಯೆ ಕಾಂಗ್ರೆಸ್ಗೆ ನಿಜವಾಗ್ಲೂ ಏನಾದ್ರು ಹೋಪ್ಸ್ ಇದೆಯಾ UPಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ? ನನಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ. ಅಲ್ಲಿ UPನಲ್ಲಿ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ. ಯಾಸ್ ಆ್ಯಂಡ್ ಟುಡೇ ಅಲ್ಲಿ ಯಾವ ಪಕ್ಷನೂ ಕೂಡ ಮೆಜಾರಿಟಿ ಬರಲ್ಲ ಅನ್ನತಕ್ಕಂಥದ್ದು ಇದೆ. ಸೋಷಲಿಸ್ಟ್ ಪಾರ್ಟಿ, ಮಾಯಾವತಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು, ಇವರು BJP, ಈ 4 ಪಾರ್ಟಿಗಳ ನಡುವೆ ಚುನಾವಣೆ ನಡೀತದೆ. ಯಾವ ಪಕ್ಷ ಹೆಚ್ಚು ಸ್ಥಾನ ಗಳಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ, ಬಿಕಾಸ್ ಇನ್ನೂ ಫೆಬ್ರವರಿಗೆ ಎಲೆಕ್ಷನ್ನು. ಈಗ ಟ್ರೆಂಡ್ ಪ್ರಕಾರ ಸೊ ನೋ ಪಾರ್ಟಿ ವಿಲ್ ಗೆಟ್ ದಿ ಸಿಂಪಲ್ ಮೆಜಾರಿಟಿ ಅನ್ನೋ ಥರ ಇದೆ. ದಟ್ ಇಸ್ ಮೈ ಇನ್ಫಾರ್ಮೇಷನ್. ಇತ್ತೀಚೆಗೆ ನೀವೊಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಆ ಭಾಷಣದಲ್ಲಿ ನೀವು ಹೇಳಿದ್ರಿ ಏನಂತಂದರೆ, ಸ್ವತಂತ್ರ ಸಿಕ್ಕು 75 ವರ್ಷ ಆದಮೇಲೆ ನಮ್ಮದು ಸಾಕ್ಷರತೆ ಪ್ರಮಾಣ ಅತ್ಯಂತ ಕಡಿಮೆ ಇದ್ದದ್ದು 78%ಕ್ಕಿಂತ ಹೆಚ್ಚಾಗಿದೆ. ಇನ್ನು ಕೆಲವು ಕೇರಳ ಅಂಥ ರಾಜ್ಯಗಳಲ್ಲಿ ಆಲ್ಮೋಸ್ಟ್ 100%ಇದೆ. ಸೊ ಆದರೂ ಕೂಡ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಏನಿದೆಯಲ್ಲ, ವೈಚಾರಿಕತೆಯನ್ನು ಬೆಳೆಸಲಿಕ್ಕೆ ಆಗಲಿಲ್ಲ ಅಂತ ತುಂಬ ವಿಷಾದ ವ್ಯಕ್ತಪಡಿಸಿದ್ರಿ. ಅದು ನಾನು ವಿಷಾದ ವ್ಯಕ್ತ ಮಾಡೋದು ನಿಜ. ಶಿಕ್ಷಣ ಬಂದ ಮೇಲೆ, ಜಾಸ್ತಿ ಆದಮೇಲೆ ವೈಚಾರಿಕತೆಯೂ ಕೂಡ ಬೆಳಿಬೇಕು ಜೊತೆಯಲ್ಲಿ ಅಂತಕ್ಕಂಥದ್ದು. 18% ಇತ್ತು ಲಿಟ್ರಸಿ ಪರ್ಸೆಂಟೇಜ್ ಸ್ವಾತಂತ್ರ್ಯ ಬಂದಾಗ, ಈಗ 78% ಆಗಿದೆ. ಅಂದರೆ 60% ಹೆಚ್ಚಾಗಿದೆ. ಈಗ ವೈಚಾರಿಕತೆಯೂ ಕೂಡ ಜಾಸ್ತಿ ಆಗಬೇಕಾಗಿತ್ತು. ಬಸವಣ್ಣವ್ರ ಕಾಲದಿಂದಲೂ ಕೂಡ ವೈಚಾರಿಕತೆ ಬಗ್ಗೆ ಚರ್ಚೆಗಳು ನಡೀತಲೇ ಇದ್ದಾವೆ. ವೈಚಾರಿಕತೆ ಬೆಳೆಯದೆ ಹೋದರೆ ನಮ್ಮಲ್ಲಿ ಮೌಢ್ಯಗಳು, ಕಂದಾಚಾರಗಳು ಇವೆಲ್ಲ ಹೋಗಲ್ಲ. ವೈಜ್ಞಾನಿಕ ಮನೋಭಾವ ಬೆಳೆಯಲ್ಲ. ವೈಜ್ಞಾನಿಕ ಮನೋಭಾವ, ವೈಚಾರಿಕತೆ ಬೆಳೆದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ತೊಡೆದಾಕಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ಈಗ ಲಿಟ್ರೇಸಿ ಜಾಸ್ತಿ ಆದರೂ ಕೂಡ, ಲಿಟ್ರೇಟ್ಸ್ ಜಾಸ್ತಿ ಆದರೂ ಕೂಡ ವೈಚಾರಿಕತೆ ಇನ್ನೂ ಜಾಸ್ತಿ ಬೆಳಿಲಿಲ್ವಲ್ಲ ಅನ್ನೋ ಆತಂಕದಿಂದ ಹೇಳಿದ್ದೆ ಆ ಮಾತನ್ನ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಏನಂದರೆ, ನಾವು ಅಧಿಕಾರ ಬಂದ ಮೇಲೆ ಈ ಮತಾಂತರ ಕಾಯ್ದೆ, ನಿಷೇಧ ಕಾಯ್ದೆಯನ್ನು ನಾವು ವಾಪಸ್ ತಗೋತೀವಿ, ಇವರ ಎಲ್ಲ ಭ್ರಷ್ಟಾಚಾರದ ಎಲ್ಲವನ್ನು ಬಯಲಿಗೆಳಿತೀವಿ, ಕೆಲವೊಂದಿಷ್ಟು ಯೋಜನೆಗಳು ಇವರು ಏನು ಮಾಡಿದ್ದಾರೆ ಅದನ್ನೆಲ್ಲ ನಾವು ವಾಪಸ್ ತಗೋತೀವಿ, ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಏನು ಅದರದ ರಹಸ್ಯ ನಿಮ್ಮದು? ಇಲ್ಲ, ರಹಸ್ಯ ಬಂದೇ ಬರ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಂಬರ್ 1. ನಂಬರ್ 2, ಬಂದ ಮೇಲೆ ಜನವಿರೋಧಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೇಬೇಕು. ಯಾವುದೇ ಕಾಯ್ದೆ ಮಾಡಿದ್ರೆ ನಾವು ಅದು ಜನರಿಗೆ ಪರವಾಗಿರಬೇಕು, ಜನರ ಅಭಿವೃದ್ಧಿಗೋಸ್ಕರ ಇರಬೇಕು. ಬಹುತೇಕ ಜನರಿಗೆ 100% ಒಪ್ಪದೇ ಇರಬಹುದು, ಬಹುಸಂಖ್ಯಾತ ಜನರಿಗೆ ಅದು ಅನುಕೂಲಕರವಾಗಿರಬೇಕು. ಈಗ ನರೇಂದ್ರ ಮೋದಿ ಅವರು ಯಾಕೆ ವಾಪಸ್ ತಗೊಂಡ್ರು 3 ಕಾಯ್ದೆಗಳನ್ನು? ಅವು ಜನವಿರೋಧಿಯಾಗಿದ್ದಾವೆ ಅಂತೇಳಿ 1 ವರ್ಷಕ್ಕೂ ಹೆಚ್ಚು ಕಾಲ ರೈತರು ಹೋರಾಟ ಮಾಡಿದ್ರು. ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗದೆ ಹೋಯ್ತು ಇವ್ರ ಕೈನಲ್ಲಿ, ಫೇಲ್ ಆದರು. ಹಾಗಾಗಿ ವಿಧಿ ಇಲ್ಲದೇನೆ ವಾಪಸ್ ತಗೋಬೇಕಾ ಬಂತು. ಇವು ಜನವಿರೋಧಿ ಕಾನೂನುಗಳು ಅಂತ ಜನ ತೀರ್ಮಾನ ಮಾಡಿದ್ದಾರೆ, ಅದರಿಂದ ವಾಪಸ್ ತಗೊಳ್ಳೇಬೇಕು ಅಂತ. ಸೊ ಅಂಥ ಕಾನೂನುಗಳನ್ನ ವಾಪಸ್ ತಗೋಬೇಕಾಗತ್ತೆ. ಮತ್ತು ಭ್ರಷ್ಟಾಚಾರ ನಡೆದಿದ್ರೆ ಅದನ್ನು ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಅದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡಿಸ್ಬೇಕಾಗ್ತದೆ. ವೀಕ್ಷಕರೇ, ಇಷ್ಟೊತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು
ಹಲವಾರು ರಾಜಕೀಯ ವಿಷಯಗಳು, ಜೊತೆಗೆ ಕಾಂಗ್ರೆಸ್ನ ಆಂತರಿಕ ವಿಷಯಗಳು ಹಾಗೂ ಮುಂಬರುವ ಚುನಾವಣೆ ಹಾಗೂ ರಾಜ್ಯ ಸರ್ಕಾರ ನಡೆಯುತ್ತಿರುವ ರೀತಿ ಬಗ್ಗೆ ನಮ್ಮ ಜೊತೆ ವಿಸ್ತೃತವಾಗಿ ಮಾತನಾಡಿದರು. ಇದೇ ಈ ಹೊತ್ತಿನ ವಿಶೇಷ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವಾರು ವಿಷಯಗಳ ಬಗ್ಗೆ ನಮ್ಮ ಜೊತೆ ಮಾತಾಡಿ ನಿಮಗೆ ಧನ್ಯವಾದ. ಥ್ಯಾಂಕ್ ಯು.